ರಾಜ್ಯಕ್ಕೆ ಗೃಹ ಜ್ಯೋತಿ ಫ್ರೀ ಕರೆಂಟ್ ಕೊಡ್ತಿರೋ ಸರ್ಕಾರ ಈಗ ಬಿಗ್ ಶಾಕ್ ಕೊಟ್ಟಿದೆ. ಕೇವಲ 1 ತಿಂಗಳು ಬಿಲ್ ಬಾಕಿ ಉಳಿಸಿಕೊಂಡಿದ್ರು ಕತ್ತಲು ಭಾಗ್ಯದ ಎಚ್ಚರಿಕೆ ನೀಡಿದೆ. ಮೂವತ್ತು ದಿನದಲ್ಲಿ ಕರೆಂಟ್ ಬಿಲ್ ಕಟ್ಟದಿದ್ರೆ ಕನೆಕ್ಷನ್ ಕಟ್. ಇಂದಿನಿಂದಲೇ ಬೆಸ್ಕಾಂನಿಂದ ಹೊಸ ರೂಲ್ಸ್. ಗೃಹ ಜ್ಯೋತಿ ಜಾರಿಯಾದ ಬೆನ್ನಲ್ಲೇ ಕರೆಂಟ್ ಬಿಲ್ ಹೆಚ್ಚಿಸಿ ಶಾಕ್ ಕೊಟ್ಟಿದ್ದಾಯ್ತು. ಈಗ ಬಿಲ್ ಬಾಕಿ ಉಳಿಸಿಕೊಂಡವರಿಗೆ ಕತ್ತಲೆಯ ಭಾಗ್ಯ ನೀಡಲು ಮುಂದಾಗಿದೆ. ಆಯಾ ತಿಂಗಳ ಬಿಲ್ ಆಯಾ ತಿಂಗಳೇ ಕ್ಲಿಯರ್ ಮಾಡಬೇಕು, ಇಲ್ಲದಿದ್ರೆ ಕರೆಂಟ್ ಕಟ್ ಮಾಡ್ತೀವಿ ಅಂತ ಬೆಸ್ಕಾಂ ಎಚ್ಚರಿಸಿದೆ. ಗೃಹ ಜ್ಯೋತಿ ಜಾರಿ ಬಳಿಕ ಗ್ರಾಹಕರು ವಿದ್ಯುತ್ ಬಿಲ್ ಕಟ್ಟೋದು ಕಡಿಮೆ ಮಾಡಿದ್ದಾರೆ. ಕೆಇಆರ್ಸಿ ನಿಯಮದ ಪ್ರಕಾರ ಬಿಲ್ ಬಂದು 30 ದಿನದ ಒಳಗೆ ಗೃಹ ಮತ್ತು ವಾಣಿಜ್ಯ ಗ್ರಾಹಕರು, ಅಪಾರ್ಟ್ಮೆಂಟ್ಗಳು ಮತ್ತು ತಾತ್ಕಾಲಿಕ ವಿದ್ಯುತ್ ಸಂಪರ್ಕ ಹೊಂದಿರುವ ಗ್ರಾಹಕರು ತಮ್ಮ ಬಿಲ್ಗಳನ್ನು ಕ್ಲಿಯರ್ ಮಾಡಬೇಕು. ಇಲ್ಲವಾದಲ್ಲಿ ಸಿಬ್ಬಂದಿ ಮೀಟರ್ ರೀಡಿಂಗ್ಗೆ ಬಂದ ವೇಳೆ ವಿದ್ಯುತ್ ಸಂಪರ್ಕ ಕಟ್ ಮಾಡೋದಾಗಿ ತಿಳಿಸಿದೆ. ಅಲ್ಲದೆ ಆನ್ಲೈನ್ನಲ್ಲಿ ವಿದ್ಯುತ್ ಬಿಲ್ ಪಾವತಿ ಮಾಡಿದ್ರೂ 3 ದಿನದಲ್ಲಿ ಬೆಸ್ಕಾಂಗೆ ಅಪ್ಡೇಟ್ ಆಗಲ್ಲ. ಇಂತಹ ಸಂದರ್ಭದಲ್ಲಿ ಮೀಟರ್ ರೀಡಿಂಗ್ಗೆ ಬಂದಾಗ ಬಿಲ್ ಪಾವತಿ ಮಾಡಿರೋದನ್ನ ತೋರಿಸುವಂತೆ ಬೆಸ್ಕಾಂ ಸೂಚನೆ ನೀಡಿದೆ. ಇನ್ನು ಬೆಸ್ಕಾಂನ ಈ ನಡೆಗೆ ಗ್ರಾಹಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಬಡ ಕುಟುಂಬ ಮತ್ತು ಮಧ್ಯಮ ವರ್ಗದವರಿಗೆ ತಕ್ಷಣ ದುಡ್ಡು ಇರೋದಿಲ್ಲ, ಆಮೇಲೆ ಇಷ್ಟೇ ಇರಲ್ಲ. ಸೊ ಮುಂಚೆ ಹೇಗಿತ್ತಲ್ಲ 28 ದಿವಸದ ಒಳಗೆ ಮಂತ್ ಎಂಡ್ ಒಳಗೆ ಕಟ್ಟೋದಿರುತ್ತಲ್ಲ, ಅದೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಅವರಿಗೆ ಅದೇ ಟೈಮ್ ಕೊಡೋಕ್ಕೆ, ಅಂದರೆ ಇಷ್ಟು ಡೇಟ್ ಒಳಗೆ ಮಾಡಬೇಕು ಅಂತ ಆಗಲ್ಲಲ್ಲ. ಸೊ ಅವ್ರಿಗೆ ಟೈಮ್ ಕೊಟ್ಬಿಟ್ಟು ಕಟ್ಟೋಕ್ಕೆ ಇದು ಮಾಡಬೇಕು. ಡಿಸ್ಕನೆಕ್ಟ್ ಎಲ್ಲ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ ಗ್ರಾಹಕರಿಗೆ ಒಂದೇ ಸಮಯಕ್ಕೆ. ಅದೇನೇ ಇರಲಿ, ಬೆಸ್ಕಾಂನ ಹೊಸ ರೂಲ್ಸ್ ವಿರುದ್ಧ ಜನ ಸಿಡಿದೇಳುವ ಸಾಧ್ಯತೆ ದಟ್ಟವಾಗಿದೆ. ಪೂರ್ಣಿಮಾ, ಟಿವಿ9 ಬೆಂಗಳೂರು.